ಕಾಂಗ್ರೆಸ್ ಪಾಲಿಗೆ ಕರ್ನಾಟಕ ಎಟಿಎಂ ಇದ್ದಂತೆ ಬಿಹಾರ ಚುನಾವಣೆಗಾಗಿ 300 ಕೋಟಿಯನ್ನ ಸಂಗ್ರಹ ಮಾಡಿ ಇಲ್ಲಿಂದ ಹೈಕಮಾಂಡ್ಗೆ ರವಾನೆ ಮಾಡಿದ್ದಾರೆ ಎಂಬ ಬಿಜೆಪಿ ನಾಯಕರ ಆರೋಪಕ್ಕೆ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಬಿಹಾರ ಚುನಾವಣೆಗಾಗಿ 300 ಕೋಟಿ ಕಲೆಕ್ಷನ್ ಮಾಡಲಾಗಿದೆ ಎಂಬ ಗಂಭೀರ ಆರೋಪವನ್ನು ಬಿಜೆಪಿ ನಾಯಕರು ಮಾಡಿದ್ರು. ಇದೇ ವಿಚಾರವಾಗಿ ರಾಜ್ಯ ರಾಜಕೀಯದಲ್ಲಿ ಚರ್ಚೆಗೂ ಕೂಡ ಕಾರಣವಾಗಿತ್ತು. ಇದೀಗ ಅದು ಟ್ವೀಟ್ ವಾರ್ಗೆ ನಾಂದಿಯಾಡಿದೆ. ಬಿಎಸ್ವೈ ಮತ್ತು ಅನಂತ್ ಕುಮಾರ್ ಈ ಹಿಂದೆ ಮಾತನಾಡಿದಂತಹ ವಿಡಿಯೋವನ್ನ ಶೇರ್ ಮಾಡಿಕೊಳ್ಳೋ ಮೂಲಕ ಬಿಜೆಪಿಯ ಹೈಕಮಾಂಡ್ಗೆ 1800 ಕೋಟಿ ಕಪ್ಪ ನೀಡಿದ್ದನ್ನ ಮರ್ತಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ತಮ್ಮ ಎಕ್ಸ್ನಲ್ಲಿ ಈ ಮೂಲಕವಾಗಿ ಪೋಸ್ಟ್ ಮಾಡಿದ್ದಾರೆ ಹಳೆ ವಿಡಿಯೋವನ್ನ, ಜೊತೆಗೆ ಒಂದಷ್ಟು ಸಾಲುಗಳನ್ನು ಕೂಡ ಬರೆದಿದ್ದಾರೆ. ಈ ಹಿಂದೆ ಯಡಿಯೂರಪ್ಪನವರು ಮತ್ತು ಅನಂತ್ ಕುಮಾರ್ ಮಾತನಾಡಿದಂತಹ ವಿಡಿಯೋ ಅದು ಅವರಿಬ್ಬರೇ ಮಾತನಾಡ್ಕೊಳ್ತಾ ಇದ್ರು ಕೂಡ ಅದು ಕ್ಯಾಪ್ಚರ್ ಆಗಿದ್ದಂತಹ ಆಡಿಯೋ ಅದು. ಪ್ರಿಯಾಂಕ್ ಖರ್ಗೆ ಅನಂತ್ ಕುಮಾರ್ ಪುತ್ರಿ ಐಶ್ವರ್ಯ ಈ ಮೂಲಕವಾಗಿ ತಿರುಗೇಟ್ ಕೊಟ್ಟಿದ್ದಾರೆ. ಏನೇನನ್ನೋ ಹೇಳೋಕ್ ಹೋಗಿ ತಿರುಚಬೇಡಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಅನಂತ್ ಕುಮಾರ್ ಅವರ ಪುತ್ರಿ ಐಶ್ವರ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರೇ, ನೀವು IT-BT ಸಚಿವರು, ಅದರ ಬಗ್ಗೆ ಹೆಚ್ಚು ಗಮನ ಕೊಡಿ. ನಿಮಗೆ ಸ್ಥಾನ ಸಿಕ್ಕಿದೆ ಅಂತ ಏನೇನೋ ಮಾತಾಡೋದು ಸರಿ ಅಲ್ಲ. ಯಾವುದೇ ವಿಚಾರವನ್ನ ತಿರುಚಿ ಮಾತನಾಡಬೇಡಿ ಅಂತ ಕೂಡ ಹೇಳಿದ್ದಾರೆ. ಯಾವ್ಯಾವ ಸಂದರ್ಭದಲ್ಲಿ ಪಕ್ಷ ಏನ್ ಜವಾಬ್ದಾರಿ ಕೊಡಬೇಕೋ ಅದನ್ನ ಆಯಾಯ ನಾಯಕರುಗಳಿಗೆ ಕೊಡುತ್ತೆ ಅಂತ ಕೂಡ ಹೇಳಿದ್ದಾರೆ. ಜೊತೆ ಐಶ್ವರ್ಯ ಅನಂತ್ ಕುಮಾರ್ ಅವರಿದ್ದಾರೆ, ವಕೀಲರು ಹಾಗೂ ಅನಂತ್ ಕುಮಾರ್ ಅವರ ಪುತ್ರಿ ಕೂಡ. ಸೊ ಮಾತಾಡ್ಸೋಣ ಅವ್ರನ್ನ. ಮೇಡಮ್, ಈಗ ಪ್ರಿಯಾಂಕಾ ಖರ್ಗೆ ಅವರ ಟ್ವೀಟ್ ವಿರುದ್ಧ ತಾವು ಕೂಡ ಈಗ ಸಿಡಿದಿದ್ದೀರಾ. ಅವರೊಂದು ವಿಡಿಯೋವನ್ನು ಹರಿಯಬಿಟ್ಟಿದ್ದಾರೆ. ಅದರಲ್ಲಿ ಹಳೆಯ ವಿಡಿಯೋ, ಯಡಿಯೂರಪ್ಪ ಹಾಗೂ ಅನಂತ್ ಕುಮಾರ್ ಅವರು ಮಾತನಾಡ್ತಾ ಇರುವಂತಹ ವಿಡಿಯೋ, 1800 ಕೋಟಿ ಕಪ್ಪವನ್ನು ಹೈಕಮಾಂಡ್ಗೆ ಕೊಡಬೇಕು, ಇದು BJP ಅವ್ರದ್ದೇ ವಿಡಿಯೋ ಅನ್ನುವಂತಹ ರೀತಿಯಲ್ಲಿ ಏನು ಹೇಳ್ತೀರಿ? ಮೊದಲನೇದಾಗಿ ನನಗನ್ಸೋದೇನೆಂದರೆ 7 ಕೋಟಿ ಜನ ಸೇರಿ ನಿಮಗೆ ಆಯ್ಕೆ ಮಾಡಿದ್ದಾರೆ. ನಿಮಗೆ ಅಂದರೆ CM ಅವ್ರಿಗೆ ಆಯ್ಕೆ ಮಾಡಿದ್ದಾರೆ. ನೀವು ಒಂದು ಸರ್ಕಾರವನ್ನು ಕಟ್ಟಿದ್ದೀರಾ, ನೀವು ಒಂದು ಮಂತ್ರಿಯ ಸ್ಥಾನದಲ್ಲಿದ್ದೀರಾ. ಹಂಗಿರುವಾಗ ನೀವು ಯಾವ ಸ್ಟೇಟ್ಮೆಂಟ್ಸ್ ಕೊಡ್ತೀರಾ, ನೀವು ಯಾವ ಥರ ಮುದ್ದೆಗಳನ್ನು ಮುಂದೆ ತೊಗೊಂಡು ಹೋಗ್ತೀರಾ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಒಂದು ಸ್ಥಾನ ಸಿಕ್ಕಿದೆ ಅಂತ ನಿಮಗೊಂದು ಸ್ಥಾನ ಸಿಕ್ಕಿದೆ ಅಂತ ನೀವು ಏನೋ ಒಂದು ಮುದ್ದೆಗಳನ್ನು ತಗೊಂಡು ಮುಂದೆ ಹೋಗೋದು ಸರಿನಾ? ಇದು ನನ್ನ ಮೊದಲನೇ ಪ್ರಶ್ನೆ ಅವರಿಗೆ. ಆ ವಿಡಿಯೋವನ್ನು ಅದು ನಿಜಾನ, ಡಾಕ್ಟರ್ಡ್ ವಿಡಿಯೋನ, ಅದು ಬೇರೆ ಮಾತಾಗಿರುತ್ತೆ. ಆದರೆ ಆ ವಿಡಿಯೋವನ್ನು ಯಾರಾದರೂ ಸರಿಯಾಗಿ ಕೇಳಿಸ್ಕೊಂಡ್ರೆ ಆ ಸಮಯದ ಒಂದು 2017 ಏನು ನಡೆದಿತ್ತು ಅಂತ ನಾವೆಲ್ಲರೂ ನೋಡಿದ್ದೀವಿ ನ್ಯೂಸಲ್ಲಿ. ಆ ಸಮಯದಲ್ಲಿ ಒಬ್ಬ CM ಅವರ PS ಡೈರಿ ಸಿಕ್ಕಿತ್ತು IT ಡಿಪಾರ್ಟ್ಮೆಂಟ್ ರೇಡಲ್ಲಿ. ಆ ಡೈರಿಯಲ್ಲಿ ಕ್ಲಿಯರ್ ಆಗಿ ಇನಿಷಿಯಲ್ಸ್ ಬರೆದಿತ್ತು. ಕಾಂಗ್ರೆಸ್ ಹೈಕಮಾಂಡ್ ಅವರ ಇನಿಷಿಯಲ್ಸ್ ಬರೆದಿತ್ತು, ಅಲ್ಲಿ ಅಮೌಂಟ್ಗಳನ್ನು ಬರೆದಿದ್ರು. ಅದ್ರ ಬಗ್ಗೆ ಮಾತನಾಡಿತಾ ಇತ್ತು. ಇದು ಯಾರು ಕೊಟ್ಟಿದ್ದಾರೆ, ಯಾಕೆ ಕೊಡ್ತಾ ಇದ್ದಾರೆ ಅಂತ. ನಮ್ಮ ರಾಜ್ಯದ ದುಡ್ಡು ನಮ್ಮ ರಾಜ್ಯದಿಂದ ಹೊರಗಡೆ ಹೋಗ್ತಾ ಇದೆ ಅಂತ. ಇದೆಲ್ಲ ಮಾತು ಎಲ್ರಿಗೂ ತಿಳಿದಿದೆ. ಅದನ್ನು ನೀವು ತಿರುಚಿ, ಅದನ್ನು ನೀವು ಟ್ವಿಸ್ಟ್ ಮಾಡಿ, ಮಿಸ್ರಿಪ್ರೆಸೆಂಟ್ ಮಾಡಿ ಜನರ ಮುಂದೆ ಇಡ್ತಾ ಇದ್ದೀರಾ ಇವಾಗ. ಅಂದರೆ ನೀವು ರೆಲೆವೆಂಟ್ ಇರೋಕ್ಕೆ ಏನೇನು ಮಾಡ್ತಿದ್ದೀರಾ ಅಂತ ನಮಗೆಲ್ರಿಗೂ ಗೊತ್ತಾಗ್ತಾ ಇದೆ. ನನ್ನ ಒಂದು ರಿಕ್ವೆಸ್ಟು ಪ್ರಿಯಾಂಕ್ ಖರ್ಗೆ ಅವ್ರಿಗೆ, ನೀವು IT ಮತ್ತು BT ಮಿನಿಸ್ಟರ್ ಆಗಿದ್ದೀರಾ. ನಮ್ಮ ರಾಜ್ಯದ, ನಮ್ಮ 7 ಕೋಟಿ ಜನದ ರಾಜ್ಯದ ಮಿನಿಸ್ಟರ್ ಆಗಿ ನೀವು ನಾರಾ ಲೋಕೇಶ್ ಅವ್ರು ಏನು ಮಾಡ್ತಾ ಇದ್ದಾರೆ, ಹಾಗೆ ನೀವು ದಿನ ಬೆಳಗ್ಗೆ ಎದ್ದು ಅದು ಮಾಡುವ ಬಿಟ್ಟು ಬೇರೆ ಎಲ್ಲ ಮುದ್ದೆಗಳನ್ನು ಮುಂದೆ ತೊಗೊಂಡು ಹೋಗ್ತಾ ಇದ್ದೀರಾ. ನಮ್ಮ ಎಲ್ಲ ಜನರಿಗೆ ನೋವು ಪಡಿಸ್ತಾ ಇದ್ದೀರಾ. ಇದು ಸರಿನಾ ಅಂತ ಇದು ನನ್ನ ಪ್ರಶ್ನೆ ಅವರು. ಈಗ ನಿಮ್ಮ ಟ್ವೀಟ್ಗೆ ಅವರು ಕೂಡ ಪ್ರತಿಯಾಗಿ ಮಾತನಾಡಿದ್ದಾರೆ. ಈಗ ನನ್ನ ಟ್ವೀಟ್ ಏನಿತ್ತು ಅದನ್ನು FSL ರಿಪೋರ್ಟ್ ಕೂಡ ದೃಢಪಡಿಸಿದೆ ಆ ವಾಯ್ಸನ್ನ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ BJP ಅವರು ಯಾವ ರೀತಿ ಅನಂತ್ ಕುಮಾರ್ ಅವರ ಕುಟುಂಬದ ಜೊತೆ ನಡೆಸ್ಕೊಂಡ್ರು ಅನ್ನುವಂಥದ್ದು ಅವರ ಕುಟುಂಬಕ್ಕೂ ಕೂಡ ಗೊತ್ತಿದೆ ಅಂತ ಇಂಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಏನು? ಮೊದಲನೇದಾಗಿ ನಾನು ಒಂದು ಮಾತನ್ನು ಹೇಳ್ತೀನಿ. ನಮ್ಮ ಪಾರ್ಟಿ ನಮ್ಮೆಲ್ಲರೂ ಜೊತೆಗೆ ತಗೊಂಡು ಹೋಗುವ ಒಂದು ಪಾರ್ಟಿ. ರೆಸ್ಪಾನ್ಸಿಬಿಲಿಟಿ ಅದು ಯಾರಿಗೆ ಕೊಡುತ್ತೆ, ಯಾವಾಗ ಕೊಡಬೇಕು, ಯಾವಾಗ ಸರಿ ಸಮಯ ಇದೆ ರೆಸ್ಪಾನ್ಸಿಬಿಲಿಟಿ ಕೊಡೋದು, ಅದು ನಮ್ಮ ದೊಡ್ಡವ್ರಿಗೆ, ನಮ್ಮ ಲೀಡರ್ಸ್ಗೆ ಗೊತ್ತಿದೆ. ಆಮೇಲೆ ನಮಗೆ ಪ್ರಿಯಾಂಕ್ ಖರ್ಗೆ ಅವರಾಗಲಿ ಮತ್ತು ಇನ್ನೊಬ್ಬರಾಗಲಿ ನಮಗೆ ಬಂದ್ಬಿಟ್ಟು ಸಾಂತ್ವನ ಕೊಡೋದು ಅಂದರೆ ನಮಗೂ ಇಷ್ಟ ಆಗಲ್ಲ. ಇಟ್ಸ್ ಅನ್ನೆಸೆಸರಿ ಅಂತ ಅನ್ಸುತ್ತೆ ನನಗೆ. ಅನಂತ್ ಕುಮಾರ್ ಅವರು ಕಲಬುರಗಿಗೆ ಬಂದಾಗ ನಮ್ಮ ಫ್ಯಾಮಿಲಿ ಬಗ್ಗೆ ಏನು ಮಾತಾಡಿದ್ರು ಅಂತ ಅವ್ರು ತಿಳ್ಕೊಳ್ಳಿ, ಆಮೇಲೆ ಮಗಳು ವಕೀಲರಾಗಿದ್ದರು, ರಾಜಕೀಯದಲ್ಲಿದ್ದಾರೋ ನನಗೂ ಗೊತ್ತಿಲ್ಲ, ಈ ರೀತಿಯ ಮಾತುಗಳನ್ನು ಹೇಳ್ತಾ ಇದ್ರು.
ಅನಂತ್ ಕುಮಾರ್ ಅವರೇನಿದ್ರು ಅವರು ಒಬ್ಬ ಅವರು ಮೊದಲನೇದಾಗಿ ಅವರು ಭಾರತೀಯ ಜನತಾ ಪಾರ್ಟಿ RSS ಆಗಲಿ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗಿರಲಿ, ಅದರ ನಿಷ್ಠಾವಂತ ಒಬ್ಬ ಸೋಲ್ಜರ್ ಅಂತ ಕರಿಬೋದು. ವೆರಿ ವೆರಿ ಡೆಡಿಕೇಟೆಡ್ ವರ್ಕರ್, ಕಾರ್ಯಕರ್ತರು ಮತ್ತು ನಾಯಕರು ಕೂಡ ಆಗಿದ್ರು. ಆತ್ಮೀಯತೆ ಅವರಲ್ಲಿತ್ತು. ಅಂದರೆ ಜನನ್ನ ತುಂಬ ಚೆನ್ನಾಗಿ ಮೀಟ್ ಮಾಡ್ತಾಯಿದ್ರು, ಅವ್ರನ್ನ ಹೊಗಳ್ತಾ ಇದ್ರು. ಅವರು ಒಂದು ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟರ್ ಆಗಿರುವಾಗ ಎಲ್ಲ ಬೇರೆ ಪಾರ್ಟಿಗಳಲ್ಲಿರೋ ಜನಗಳನ್ನ ತಗೊಂಡು ಮುಂದೆ ಹೋಗಬೇಕು, ದೇಶ ಕಟ್ಟಬೇಕು, ನಮ್ಮ ರಾಜ್ಯ ಮುಂದೆ ಬರಬೇಕು ಅಂತ ಅವ್ರ ಮನಸ್ಸಲ್ಲಿತ್ತು. ಸೊ ಅವ್ರು ಯಾರ ಬಗ್ಗೆನೂ ಕೆಟ್ಟದಾಗಿ ಬಯಸಿಲ್ಲ. ನಂದು ಅಷ್ಟೇ, ನಾನು, ನನ್ನ ತಾಯಿ, ನನ್ನ ತಂಗಿ, ನಾವು ಯಾರ ಬಗ್ಗೆನೂ ಕೆಟ್ಟದ್ದು ಬಯಸಲ್ಲ. ಆದರೆ ಇದೊಂದು ಐಡಿಯಾಲಜಿಕಲ್ ಬ್ಯಾಟಲ್ ಆಗಿದೆ. ಇದೇನಾಗಿದೆ ಅಂದರೆ, ಒಂದು ಆರ್ಗನೈಸೇಷನ್ ಇದೆ RSS ಅಂತ. ಇದು ದೇಶ ಕಟ್ಟೋ ಆರ್ಗನೈಸೇಷನ್. ಅದನ್ನು ನೀವು ಒಂದೇನೋ ಒಂದು ಬಿಟರ್ ಫೀಲಿಂಗ್ ಇಟ್ಕೊಂಡು ಅದನ್ನು ನೀವು ಇಲ್ಲ ಆರ್ಗನೈಸೇಷನ್ ಯಾರು ಜಾಯಿನ್ ಆಗಬಾರ್ದು ಅಂತಿರಲ್ಲ. ಯಾಕೆ? ಇವಾಗ ಯಾವುದೋ ಒಂದು ದೇಶ ಕಟ್ಟುವ ಆರ್ಗನೈಸೇಷನ್ ಇದೆ, ಒಂದು ಕಲ್ಚರಲ್ ಆರ್ಗನೈಸೇಷನ್ ಇದೆ, ಯಾರು ಮಾಡಿದ್ರೆ ಏನು, ನಾವೆಲ್ಲರೂ ಸಪೋರ್ಟ್ ಮಾಡಬೇಕಲ್ವ. ನೀವೇನೊಂದು ಹೇಳ್ತಿದ್ರೆ, ಸದಾ ಸುದ್ದಿಯಲ್ಲಿರೋದಕ್ಕೆ ಖರ್ಗೆ ಅವರು ಹೀಗೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಅಪ್ರೋಚನ್ನು ಕೂಡ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ಕಡೆ ನಾವು NDA ಅವರ ಇನ್ನೊಂದು ಮಿನಿಸ್ಟರ್ನ ನೋಡ್ತೀವಿ, ನಾರಾ ಲೋಕೇಶ್ ಅಂತ, ಆಂಧ್ರ ಪ್ರದೇಶಿನ ಮಿನಿಸ್ಟರ್ ಅವರು ಕೂಡ IT-BT ಮಿನಿಸ್ಟರು. ಅವರೇನು ಮಾಡ್ತಾ ಇದ್ದಾರೆ ಈ ಟೈಮಲ್ಲಿ, ಅವರ ರಾಜ್ಯಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬರಲಿ ಅಂತ ಎವ್ರಿ ಡೇ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತವರು ನನಗೆ ಅನಿಸುತ್ತೆ ಆಸ್ಟ್ರೇಲಿಯಾಗೆ ಹೋಗಿದ್ದಾರೆ. ಅದೇ ನಮ್ಮ IT-BT ಮಿನಿಸ್ಟರ್ ಏನು ಮಾಡ್ತಾ ಇದ್ದಾರೆ, ನಮ್ಮ ರಾಜ್ಯದ, ನಮ್ಮ ಸರ್ಕಾರ, ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದ IT-BT ಮಿನಿಸ್ಟರ್ ಏನು ಮಾಡ್ತಾ ಇದ್ದಾರೆ ಇವತ್ತು ಅಂತ ನಾವು ನೋಡಿದಾಗ ನಮಗೆಲ್ಲರಿಗೂ ಬೇಜಾರಾಗುತ್ತೆ. ನಮ್ಮ ಕರ್ನಾಟಕ ಮೊದಲಿನಿಂದಾಗ, ಅಂದರೆ ಮೈಸೂರು ಮಹಾರಾಜರಿದ್ದಾಗಿಂದ ಟೆಕ್ನಾಲಜಿ IT-ಯಲ್ಲಿ ಮುಂದೆ ಇರುವಂಥ ಒಂದು ರಾಜ್ಯ. ಇವತ್ತು ನೀವು ಏನು ಮಾಡ್ತಾ ಇದ್ದೀರಾ ಅದನ್ನು? ಕಾರ್ಯವೈಖರಿ ತೃಪ್ತಿ ತಂದಿಲ್ಲ ಅನ್ನೋದು ನಿಜ. ಮಿನಿಸ್ಟ್ರಿ ಮೇಲೆ ಫೋಕಸ್ ಇಲ್ಲ, ಫೋಕಸ್ ಈಸ್ ಆನ್ ಮಡ್ ಸ್ಲಿಂಗಿಂಗ್. ಒಂದು ಸ್ಪೆಕ್ಯುಲೇಟಿವ್ ಸ್ಟೇಟ್ಮೆಂಟ್ ಮಾಡೋದು, ಸ್ಟೇಟ್ಮೆಂಟ್ಸ್ನ ತಿರುಚಿ ಯಾವುದೋ ಒಂದು ಹಳೆ ವೀಡಿಯೋನ, ಅದರಲ್ಲಿ ಏನು ಸ್ಟೇಟ್ಮೆಂಟ್ಸ್ ಏನಿದೆ ಅದನ್ನು ನೀಟಾಗಿ ಅವ್ರು ಕೇಳಿಸ್ಕೊಂಡಿಲ್ಲ, ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಂಡಿಲ್ಲ, ಅದನ್ನು ಟ್ವಿಸ್ಟ್ ಮಾಡಿ ಪ್ರೆಸೆಂಟ್ ಮಾಡ್ತಾರಲ್ಲ. ಯಾಕೆ? ತಮಗೆ ವೈಯಕ್ತಿಕವಾಗಿ ಬೇಸರ ಆಯಿತಾ ತಂದೆಯವರ ವಿಡಿಯೋನ ಆ ರೀತಿ ಹಾಕಿರೋದಕ್ಕೆ? ಹೌದು, ನಮ್ಮ ತಂದೆಯವರು ಕರ್ನಾಟಕಕ್ಕೆ ಸಲುವಾಗಿ, ಇದು ಕಾಂಗ್ರೆಸ್ಸಿನ ಹಲವಾರು ಲೀಡರ್ಸ್ ಕೂಡ ಹೇಳಿದ್ದಾರೆ, ಅವ್ರಿಗೆ ಕರ್ನಾಟಕದಲ್ಲಿ ಯಾವ ಸರ್ಕಾರ ಇದ್ರೇನು ಅವರು ಸೆಂಟ್ರಲಲ್ಲಿರುವಾಗ ಫಂಡ್ಸ್ ತರಕ್ಕೆ ಪೂರ್ತಿ ಪ್ರಯತ್ನ ಮಾಡ್ತಾಯಿದ್ರು. MB ಪಾಟೀಲ್ ಅವ್ರು ಹೇಳಿದ್ದಾರೆ ಅವ್ರ ಸ್ಟೇಟ್ಮೆಂಟ್ಸಲ್ಲಿ. ನೀವು ಹಲವಾರು ಸ್ಟೇಟ್ಮೆಂಟ್ಸ್, DK ಶಿವಕುಮಾರ್ ಅವ್ರು ಹೇಳಿದ್ದಾರೆ. ನಿಮ್ಮ ಪಾರ್ಟಿ ಲೀಡರ್ಸ್ ವಿರುದ್ಧ ಹೋಗಿ ನೀವು ಯಾಕೆ ಇಂಥ ಒಂದು ವಿಡಿಯೋಗಳನ್ನು ಹಾಕ್ತಾಯಿದ್ದೀರಾ, ಯಾಕೆ ನೀವು ಸ್ಟೇಟ್ಮೆಂಟ್ಸ್ನ ಟ್ವಿಸ್ಟ್ ಮಾಡ್ತಾಯಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನಾವೆಲ್ಲರೂ ಸೇರಿಬಿಟ್ಟು ಇವಾಗ ರಾಜ್ಯ ಕಟ್ಟಬೇಕು, ನಮ್ಮ ರಾಜ್ಯನ ಮುಂದೆ ತೊಗೊಂಡು ಹೋಗಬೇಕು, ಆ ಒಂದು ದೃಷ್ಟಿಯಲ್ಲಿ ನಾವು ಮುಂದೆ ನಡಿಬೇಕು ಅಂತ ನಾನು ಹೇಳ್ತೀನಿ. ತಾವು ಕೂಡ ವಕೀಲರಾಗಿದ್ದೀರಾ, ಸೊ ಹಾಗಾಗಿ ಈ ವಿಡಿಯೋ ಏನಿದೆ ಅವರು ಅದು ಬರೆದಿರೋದು ಖಂಡಿತವಾಗ್ಲೂ ಫೇಕ್ ಅನ್ನುವಂಥದ್ದು ತಮ್ಮ ವಾದ. ಸೊ ಹಾಗಾಗಿ ಲೀಗಲ್ ಫೈಟ್ ಏನಾದರೂ ಮಾಡ್ತೀರಾ ಖರ್ಗೆ ಅವರ ಈ ಒಂದು ಎಕ್ಸ್ ಖಾತೆಯ ವಿರುದ್ಧ ಅಥವಾ ಯಾವ ರೀತಿ? ನೋಡಿ, ಇದು ಡಿಫಮೇಟ್ರಿ ಮಾತ್ರ, ಡೆಫಿನೆಟ್ಲಿ ಡಿಫಮೇಟ್ರಿ ಇದು. ಈ ಡಿಫಮೇಟ್ರಿ ಸ್ಟೇಟ್ಮೆಂಟ್ಸ್ ಇದು ಹೌದು. ಇವಾಗ ನಾನು ಪಾರ್ಟಿ ಕಡೆಯಿಂದ ಕೂಡ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ಅವರ ಒಂದು ಗೈಡೆನ್ಸಲ್ಲಿ ನಾವು ಮುಂದೆ ಹೋಗ್ತೀವಿ, ನಾವು ಆ್ಯಸ್ ಅ ಫ್ಯಾಮಿಲಿ. ಬಟ್ ಇದು ಡಿಫಮೇಟ್ರಿನಾ ಅಲ್ವಾ ಅಂತ ನೀವು ನನಗೆ ಲೀಗಲಿ ಕೇಳಿದ್ರೆ, ಹೌದು ಇದು ಡಿಫಮೇಟ್ರಿ, ಇದಕ್ಕೆ ಪೀನಲ್ ಕಾನ್ಸಿಕ್ವೆನ್ಸಸ್ ಇದೆ. ಅದಕ್ಕೆ ನಾನು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದರೆ, ನಿಮ್ಮ ಸ್ಥಾನದಲ್ಲಿ ನೀವು ಇರುವಾಗ ಯೋಚನೆ ಮಾಡಿ ನಮ್ಮ ರಾಜ್ಯನ ಮುಂದೆ ತಗೊಂಡು ಹೋಗುವ ಒಂದು ದಿಟ್ಟಿನಲ್ಲಿ ನೀವು ಸ್ಟೇಟ್ಮೆಂಟ್ಸ್ ಮಾಡಬೇಕು. ಇಂಥ ಸ್ಟೇಟ್ಮೆಂಟ್ಸ್ ಶುಡ್ ಬಿ ಅವಾಯ್ಡೆಡ್. ಇದಿಷ್ಟು ಐಶ್ವರ್ಯ ಅನಂತಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.